ಜನಗಣತಿ 2027 ಏಪ್ರಿಲ್ 1ರಿಂದ ಸ್ವಯಂ ಗಣತಿ ಆರಂಭ. ನಾಗರಿಕರ ಸಹಕಾರಕ್ಕೆ ಹುಲ್ಸೂರು ತಹಸೀಲ್ದಾರರ ಮನವಿ. ಜನಗಣತಿ 2027ರ ಅಂಗವಾಗಿ ದೇಶವ್ಯಾಪಿ ಮಹತ್ವದ ಸ್ವಯಂ ಗಣತಿ ಪ್ರಕ್ರಿಯೆ ಏಪ್ರಿಲ್ 1ರಿಂದ 15ರವರೆಗೆ ನಡೆಯಲಿದ್ದು, ಈ ಬಾರಿ ಸಂಪೂರ್ಣ ಡಿಜಿಟಲ್ ವಿಧಾನದಲ್ಲಿ ಗಣತಿ ಕಾರ್ಯ ನಡೆಯುತ್ತಿರುವುದು ವಿಶೇಷವಾಗಿದೆ. ಸಾರ್ವಜನಿಕರು ತಮ್ಮ ಮನೆಯಲ್ಲೇ ಕುಳಿತು census.government.in ವೆಬ್ಸೈಟ್ ಅಥವಾ QR ಕೋಡ್ ಮೂಲಕ ಕುಟುಂಬದ ಸಂಪೂರ್ಣ ಮಾಹಿತಿಯನ್ನು ಸ್ವತಃ ಭರ್ತಿ ಮಾಡುವ ಅವಕಾಶ ಕಲ್ಪಿಸಲಾಗಿದೆ. ಮಾಹಿತಿ ಸಲ್ಲಿಸಿದ ನಂತರ ದೊರೆಯುವ SEID ಸೆಲ್ಫ್ ಎನ್ವೈರನ್ಮೆಂಟಲ್ ಐಡಿಯನ್ನು ಸುರಕ್ಷಿತವಾಗಿ ಸಂಗ್ರಹಿಸಿಟ್ಟುಕೊಳ್ಳುವುದು ಅಗತ್ಯವಾಗಿದೆ. ಇದಾದ ಬಳಿಕ ಏಪ್ರಿಲ್ 16ರಿಂದ ಮೇ 15ರವರೆಗೆ ನಡೆಯುವ ಕ್ಷೇತ್ರ ಪರಿಶೀಲನೆ ಸಂದರ್ಭದಲ್ಲಿ ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಲಿದ್ದು, ಆ ಸಮಯದಲ್ಲಿ ನಾಗರಿಕರು ತಮ್ಮ SEIDಯನ್ನು ನೀಡುವ ಮೂಲಕ ಮಾಹಿತಿಯನ್ನು ದೃಢೀಕರಿಸಬೇಕು. ಈ ಬಾರಿ ಜನಗಣತಿ ಸಂಪೂರ್ಣ ಡಿಜಿಟಲ್ ರೂಪದಲ್ಲಿ ನಡೆಯುತ್ತಿರುವುದರಿಂದ ನಾಗರಿಕರ ಸಕ್ರಿಯ ಭಾಗವಹಿಸುವಿಕೆ ಅತ್ಯಂತ ಮುಖ್ಯವಾಗಿದೆ. ಯಾವುದೇ ಮಾಹಿತಿ ತಪ್ಪದೆ ಸರಿಯಾಗಿ ನಮೂದಿಸುವುದು ದೇಶದ ಅಭಿವೃದ್ಧಿಗೆ ಸಹಾಯಕವಾಗಲಿದೆ. ಹುಲ್ಸೂರು ತಾಲೂಕಿನ ಸಮಸ್ತ ನಾಗರಿಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಸ್ವಯಂ ಗಣತಿಯಲ್ಲಿ ಭಾಗವಹಿಸಿ ಅದನ್ನು ಪೂರ್ಣಗೊಳಿಸುವ ಮೂಲಕ ಜವಾಬ್ದಾರಿಯುತ ನಾಗರಿಕರಾಗಬೇಕೆಂದು ತಹಸೀಲ್ದಾರ್ ಶಿವಾನಂದ ಮೇತ್ರೆಯವರು ಹುಲ್ಸೂರು ಅಪ್ಡೇಟ್ಗೆ ಮಾಹಿತಿ ನೀಡಿ ಮನವಿ ಮಾಡಿಕೊಂಡಿದ್ದಾರೆ. ಹುಲ್ಸೂರು ತಹಸೀಲ್ದಾರ್ ಶಿವಾನಂದ ಮೇತ್ರೆಯವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ. ಹುಲ್ಸೂರಿನ ಎಲ್ಲ ಮಹಾಜನರಿಗೆ ಸರ್ಕಾರ ವತಿಯಿಂದ 2026 ಮತ್ತು 27ನೇ ಸಾಲಿಗಾಗಿ ಜನಗಣತಿ ಕಾರ್ಯವನ್ನು ಹಮ್ಮಿಕೊಂಡಿದ ಪ್ರಥಮ ಬಾರಿಗೆ ದೇಶದಲ್ಲಿ ಡಿಜಿಟಲ್ ಸರ್ವೆ ಆಗ್ತಾ ಇದೆ. ಅದರ ಕಡೆಯಿಂದ ಈ ಸಲ ಸರ್ಕಾರ ವತಿಯಿಂದ ಸೆಲ್ಫ್ ಎನ್ಯೂಮರೇಷನ್ ಅಂತೇಳಿ ಒಂದು ಲಿಂಕ್ ಬಿಟ್ಟಿದ್ದಾರೆ. ಆ ಲಿಂಕನ್ನು ಈಗಾಗಲೇ ನಾವು ಎಲ್ಲ ಸಂಬಂಧಪಟ್ಟ ಪಂಚಾಯತು, ನಮ್ಮ ವಿಲೇಜ್ ಅಕೌಂಟ್ ಎಲ್ಲ ನಮ್ಮ ಇದರಲ್ಲಿರುವ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೆ ಕಳಿಸಿದ್ವಿ. ಅದರ ಕಡೆಯಿಂದ ಸಾರ್ವಜನಿಕರು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ತಮ್ಮ ಕುಟುಂಬದ ದಾಖಲಾತಿಗಳನ್ನು ಅದರಲ್ಲಿ ಸಲ್ಲಿಸಬಹುದು. ಇದರಿಂದ ಏನಾಗ್ತದೆ ಅಂತಂದ್ರೆ, ನಮ್ಮ ಎನ್ಯೂಮರೇಟರ್ ಏಪ್ರಿಲ್ 16ರಿಂದ ತಮ್ಮ ಮನೆ ಬಾಗಿಲಿಗೆ ಬಂದಾಗ ಸೆಲ್ಫ್ ಎನ್ಯೂಮರೇಷನ್ ಮಾಡ್ಕೊಂಡಿದ್ದು ID ನಂಬರ್ ಅವ್ರಿಗೆ ಕೊಟ್ಟರೆ ಅಂದರೆ ಇಮಿಡಿಯೇಟ್ ಅವ್ರು ಬರೀ ID ನಂಬರ್ ಸಬ್ಮಿಟ್ ಮಾಡಿದ್ರೆ ಅವ್ರದ್ದು ಸರ್ವೆ ಮುಗಿತು. ಸುಮಾರು 34ಗಳ ಪ್ರಶ್ನೆಗಳು ಒಳಗೊಂಡ ಒಂದು ಲಿಂಕ್ ಇರ್ತದೆ. ಅದರಲ್ಲಿ ತಮ್ಮ ಹೆಸರು, ಕುಟುಂಬದ ಮುಖ್ಯಸ್ಥರ ಹೆಸರು, ಮತ್ತು ತಮ್ಮ ಮೊಬೈಲ್ ನಂಬರು, ಮತ್ತು ಮಾಡಿ ತಮ್ಮ ಶೌಚಾಲಯ ಸ್ಥಿತಿಗತಿ, ಮತ್ತು ಆ ರೂಮ್ನಲ್ಲಿ ಎಷ್ಟಿರ್ತವೆ, ಮತ್ತು ನೀವು ಏನು ಬಳಕೆ ಯಾವ ಧಾನ್ಯ ಮಾಡ್ತೀರಿ, ಈ ರೀತಿ ವಿವಿಧ ಪ್ರಶ್ನೆಗಳು, ಸಿಂಪಲ್ ಪ್ರಶ್ನೆಗಳು ಇರ್ತವೆ. ಅದರ ಕಡೆಯಿಂದ ಎಲ್ಲ ಭಾಷೆಗಳು ಇರ್ತವೆ. ಯಾವ ಭಾಷೆದಾಗ ಅದನ್ನು ಸಹ ಮಾಡ್ಬೋದು. ಅದರಲ್ಲಿ ಕ್ಲಿಕ್ ಮಾಡೋದ್ರಂದ್ರೆ ಅದು ನಮ್ಮ ಎನ್ಯೂಮರೇಟರ್ ಬಂದಾಗ ಅದಕ್ಕೆ ದಾಖಲಾತಿ ಕೊಟ್ಟರು ಅವರು ಅದು ಟೈಮ್ ಉಳಿತದೆ. ಅವರು ನಮ್ಮ ಎನ್ಯೂಮರೇಟರ್ ಸುಮಾರು 1 ತಿಂಗಳು ಏಪ್ರಿಲ್ 16ರಿಂದ ಮೇ 15ರೊಳಗೆ ಗಣತಿ ಮಾಡ್ತಾರೆ. ಅದ್ರ ಕಡೆ ನೀವು ಸೆಲ್ಫ್ ಎನ್ಯೂಮರೇಷನ್ ಮಾಡ್ಕೊಂಡ್ರೆ ಅಂದ್ರೆ ಈಗಾಗಲೇ ಕರ್ನಾಟಕ ಸರ್ಕಾರ ವತಿಯಿಂದ ಎಲ್ಲ ಸರ್ಕಾರಿ ನೌಕರಿಗೆ ಇದು ಕಡ್ಡಾಯ ಮಾಡಿರೋದ್ರಿಂದ ಈಗಾಗಲೇ ನಾವು ಮತ್ತು ನಮ್ಮ ತಹಸೀಲ್ದಾರ್ ಮತ್ತು ಯುವ ಸ್ಟಾಫ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಅದರ ಸಾರ್ವಜನಿಕರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರಥಮ ಬಾರಿಗೆ ಇಡೀ ದೇಶದಲ್ಲಿ ಡಿಜಿಟಲ್ ಸರ್ವೆ ನಡೀತಾ ಇದೆ. ಮತ್ತು ಸೆಲ್ಫ್ ಎನ್ಯೂಮರೇಷನ್ ಅವಕಾಶ ಇದೆ. ಅದರ ಕಡೆಯಿಂದ ತಾವು ಮಾಡಿದ ತಕ್ಷಣ ಅದು ಒಂದು ನಂಬರ್ ಜನರೇಟ್ ಆಗ್ತದೆ. ಅದು ಸ್ಕ್ರೀನ್ಶಾಟ್ ಇಟ್ಕೊಂಡು ತಮ್ಮ ಮೊಬೈಲಿಗೆ ಮೆಸೇಜ್ ಬರ್ತದೆ. ಆ ನಂಬರ್ ತಮ್ಮ ಮನೆ ಬಾಗಿಲಿಗೆ ಎನ್ಯೂಮರೇಟರ್ ಕೊಟ್ಟರೆ ನಮ್ಗೆ ಸರ್ವೆ ಏನದ ಇಮಿಡಿಯೇಟ್ ಜಲ್ದಿ ಆಗ್ತದೆ, ಫಾಸ್ಟ್ ಆಗ್ತದೆ ಅಂತೇಳಿ ನಾನು ಹುಲ್ಸೂರು ತಾಲೂಕಿನ ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತೇನೆ. ಧನ್ಯವಾದಗಳು.